ಈಗ ಹಂಪಿ ಹತ್ರ ಸ್ಟೇಗೆ ಬಂದಿದ್ದೇವೆ. ಸ್ಟೇ ತಗೊಂಡು ಸ್ವಲ್ಪ ರೆಂಟಲ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಂತ. ಲೆಟ್ಸ್ ಸಿ. ರೈಟ್ ನಾವು ಗೋಯಿಂಗ್ ಟು ವೇರ್ ಗೋಯಿಂಗ್ ಟು ಹ್ಯಾವ್ ಲಂಚ್. ಸೊ ಲಂಚ್ ಮಾಡ್ಕೊಬಿಟ್ಟು ಆಮೇಲೆ ನೋಡೋಣ, ಯಾಕೆಂದರೆ ತಿಂಡಿನೂ ತಿಂದಿಲ್ಲ, ಅದಕ್ಕೋಸ್ಕರ ಲೆಟ್ಸ್ ಗೋ. ಈಗ ರೂಫ್ ಟಾಪ್ ರೆಸ್ಟೋರೆಂಟ್ ಅಂತ ಬಂದು ಜೀವ ಉಳಿಸ್ಕೊಳ್ಳೋಕ್ಕೆ ಊಟ ಮಾಡಲಿಕ್ಕೆ ಬಂದಿದ್ದೇವೆ. ನೋಡುವ ಏನೇನಿದೆ ಅಂತ. ದೋಸೆ. ನಾವು ಗೋಯಿಂಗ್ ಟು ವಿರೂಪಾಕ್ಷ ಟೆಂಪಲ್. ಹಾಂ, ಇಲ್ಲಿ ಮಸ್ತ್ ಐತೆ, ಒಳಗೆ ಹೋಗಿ ನೋಡುವ ಏನೇನಿದೆ ಅಂತ. ಆಮೇಲೆ ಈ ಕಡೆ ಬೆಟ್ಟ ಗುಡ್ಡ ಎಲ್ಲ ತುಂಬ ಜಾಸ್ತಿ ಇದೆ ಇಲ್ಲಿ ಸ್ಲೀಪರ್ಸ್ ಎಲ್ಲ ಬಿಟ್ಬಿಟ್ಟು ಇಲ್ಲಿಂದ ಮುಂದೆ ಹೊರಡುವುದು ವಿರೂಪಾಕ್ಷ ದೇವಸ್ಥಾನಕ್ಕೆ. ಒಳಗಡೆ ವಿಡಿಯೋ ಮತ್ತು ಫೋಟೋ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಇದೆ ಜಾಗ ಇದೆ, ಹುಷಾರು. ಇದು ವಿರೂಪಾಕ್ಷ ದೇವಸ್ಥಾನದ ಎಂಟ್ರಿ. ಇಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು ಅನಿಸುತ್ತೆ. ಇದು ಜಸ್ಟ್ ದೇವಸ್ಥಾನದ ಆವರಣ. ಇನ್ನು ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಇನ್ನೂ ಮುಂದೆ ಇದೆ. 1 ಗಂಟೆಯಿಂದ 3 ಗಂಟೆವರೆಗೂ ಕ್ಲೋಸ್ ಇರುತ್ತಂತೆ. ಅದಾದಮೇಲೆ ನೋಡೋಣ. 10 ನಿಮಿಷ ಕಾಯಿರಿ ಅಂತ ಅಂತಿದ್ದಾರೆ. ಅಂತೂ 10 ಮಿನಿಟ್ಸ್ ಆದಮೇಲೆ ನಮಗೆ ಎಂಟ್ರಿ ಸಿಕ್ಕಿದೆ. ಸ್ಪೆಷಲ್ ಎಂಟ್ರಿ. 3 ಗಂಟೆಗೆ ಓಪನ್ ಮಾಡಬೇಕಿತ್ತು. ಸೊ ನಮಗೆ ಅಂತ 10 ಮಿನಿಟ್ಸ್ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಎಂಟರಿಂಗ್ ದೇವಸ್ಥಾನ. ಬಟ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಬಟ್ ಹೊರಗೆ ನೋಡ್ಕೋಬೋದು ಅಷ್ಟೇ. ಈಗ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿಲ್ಲ. ಪೂರ್ವ ದಿಕ್ಕಿನ ಬಾಗಿಲಿನಲ್ಲಿ ದರ್ಶನವಿರುವುದಿಲ್ಲ, ಉತ್ತರ ದಿಕ್ಕಿನ ಬಾಗಿಲಿಗೆ ಹೋಗಿ. ಇದು ಹಾಗಾದರೆ ಉತ್ತರ ಕಡೆ ಬರ್ತದೆ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಆ ಕಡೆ ಸೈಡು. ಹಾಗಾದರೆ ಆ ಕಡೆ ಸೈಡ್ ದರ್ಶನ ಇರಬೇಕು. ಚೇಂಜ್ ಸ್ವಲ್ಪ ಲಿಟಲ್ ಬಿಟ್ ಡ್ಯಾಮೇಜ್. ಈಗ ವಿರೂಪಾಕ್ಷೇಶ್ವರ ಟೆಂಪಲಿಂದ ಸ್ವಲ್ಪ ರೈಟ್ ಸೈಡಲ್ಲಿ ಇರುವಂತಹ ಹೇಮಕುಂಟ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಹೇಮಕುಂಟ ಹಿಲ್ ಅನಿಸುತ್ತೆ, ಬಟ್ ಇಲ್ಲಿ ಸ್ವಲ್ಪ ಮಂಟಪಗಳೆಲ್ಲ ಇದೆ, ಅದನ್ನು ನೋಡೋಣ ಅಂತ ಹತ್ತುತ್ತಾ ಇದ್ದೇವೆ. ಇಲ್ಲಿ ಇದೆ ಹೇಮಕುಂಟ ಟೆಂಪಲ್ ಹತ್ರ. ಇದು ಸುಮಾರು ಇದಾವೆ ಈ ಕಡೆ. ಅಲ್ಲಿ ವಿರೂಪಾಕ್ಷ ದೇವಸ್ಥಾನ ಅಲ್ಲಿದೆ. ಇದು ಅದ್ರ ಪಕ್ಕ ಇಷ್ಟೊಂದು ಈ ಬಂಡೆಲ್ಲ ಇಷ್ಟೊಂದು ಇದ್ದಾವೆ. ಗೋ ಓ ಸ್ಟಾಪ್ ಬಸ್ ಉತ್ನಾಯಿ. ಹಲೋ, ಹೇಳಿ ಸರ್, ಏನೋ ಹೇಳ್ತಿದ್ರಿ. ಮೊದಲಿಗೆ ಮಂದಿ ಎಷ್ಟು ಚಂದ ಸ್ಟೋನ್ನಾಗ ಎಷ್ಟೆಲ್ಲ ದೇವಾಲಯಗಳನ್ನ ಕಟ್ಟಿದಾರೆ. ಹಾಂ, ಇಲ್ಲಿ ನೋಡಿ ಎಲ್ಲ ಕಡೆ ದೇವಸ್ಥಾನ ಎಲ್ಲ ಕಡೆ ದೇವಸ್ಥಾನ. ಕಲ್ಲು ಜಾಸ್ತಿ ಸಿಕ್ಕಿದೆಯಲ್ಲ. ಹಾಂ, ಯಾರು ನಾನು? ಹಾಂ ಅಲ್ಲ, ಯಾರೋ ಖಾಲಿ ಕೂತಿದ್ರು, ಅದಕ್ಕೆ ಕೂತ್ಕೊಂಡು ಕಟ್ಟಿದ್ದಾರೆ ಎಲ್ಲದನ್ನು ಸಖತ್ತಾಗಿ ಅಂತ. ಇನ್ನೂ ಸ್ವಲ್ಪ ಮೇಲೆ ಬಂದಿದ್ದೇವೆ. ಇಲ್ಲೂ ವ್ಯೂ ಇದೆ, ಮತ್ತು ದೇವಸ್ಥಾನ, ಮತ್ತು ಯಾರೋ ಶೂಟಿಂಗ್ ಮಾಡಕ್ಕೆ ಬಂದಿದ್ದಾರೆ. ಛತ್ರಿ ಹಿಡ್ಕೊಂಡು ಆರೋದ್ರೆ ಇವಾಗ ಪ್ಯಾರಾಶೂಟ್ ಆಗುತ್ತೆ. ಈಗ ಆರೋದ್ರೆ ಗಾಳೀಲಿ. ಹೌದು. ಓಕೆ. ಆ್ಯಂಡ್ ಅವರಲ್ಲಿ ಫೋಟೋಗ್ರಾಫರ್ ಫೋಟೋ ತೆಗಿತಿದ್ದಾರೆ. ಕ್ಯಾಮ್ರಾ ವುಮನ್ ಆ್ಯಂಗಲ್ ನೋಡ್ಕೊಂತಿದ್ದಾರೆ ಅಲ್ಲಿ. ಆ್ಯಂಡ್ ದೆನ್ ಹಿಯರ್ ಸೋ ಮೆನಿ ಟೆಂಪಲ್ಸ್. ಹೇಮಕೂಟ ಹಿಲ್ ಇದೆ. ಹೇಮಕೂಟ ಹಿಲ್. Go brother. And this is a new spot which we explored right now. ಗುಹೆ ಒಳಗೆ ಗುಹೆನೂ ಇದೆ ಅನ್ಸುತ್ತೆ ಆ ಕಡೆ ಸೈಡು. ಬಟ್ ಇಲ್ಲೊಂದು ಸ್ವಲ್ಪ ಕೆರೆ ಥರ ಇದೆ. ಏನು ಮಾಡ್ತಿದ್ದೆ ಗುರು? ಕೆರೆ ಥರ ಅಷ್ಟೇ, ಕೆರೆ ಅಲ್ಲ ಅದು.
ಸಾಸಿವೆ ಕಾಳು ಗಣಪತಿ ಮತ್ತು ಕಡಲೆಕಾಳು ಗಣಪತಿ ಅಂತ ಇದೆ. ಅಲ್ಲಿಗೆ ಈ ಒಂದು ಬೆಟ್ಟ ಇದೆ. ಈ ಬೆಟ್ಟ ಹತ್ಬಿಟ್ರೆ ಸಾಕು, ವಿರೂಪಾಕ್ಷ ಟೆಂಪಲಿಂದ ಡೈರೆಕ್ಟ್ ನೀವು ಎಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು ಇಲ್ಲಿ ಬರ್ಬೋದು. ಇಲ್ಲಿಂದ ಮುಂದೆ ಹೋದರೆ ಲಕ್ಷ್ಮೀ ನರಸಿಂಹನೂ ಸಿಗುತ್ತೆ. ಓಕೆ, ನೋಡೋಣ. ಫಸ್ಟಿಗೆ ಸದ್ಯಕ್ಕೆ ಗಣೇಶ ನೋಡೋಣ. ತುಂಬ ಸ್ಲಿಪ್ಪರಿ ಇದೆ, ಸೊ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ ಇಲ್ಲಿಗ. ಇದು ಸಾಸಿವೆ ಕಾಳು ಗಣಪತಿ. ಸ್ವಲ್ಪ ಬಿಸಿಲು ಬರ್ತಿರೋದ್ರಿಂದ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಆ ಕಡೆಯಿಂದ ನೋಡೋಣ ಲೈಟ್ ಯಾವ ಕಡೆಯಿಂದ ಬರುತ್ತೆ ಅಂತ ಸ್ವಲ್ಪ ಚೆನ್ನಾಗಿ ತೋರಿಸ್ತೀನಿ. ಎಲ್ಲ ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾರಿಗೂ ನೀಟಾಗಿ ಬರ್ತಾ ಇಲ್ಲ. ಎಲ್ಲ ನಾಕಾಮಿಯಾಬ್ ಕೋಶಿಶ್. ಇವರಿಂದ ಏನೋ ಕತೆ ಹೊಡಿತವ್ರೆ. ಸೈಡಿಂದ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ತುಂಬ ಚೆನ್ನಾಗಿ ಕಾರ್ವ್ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಈ ಗಣಪತಿಯನ್ನು. ಇಲ್ಲಿಂದ ಹೋದರೆ ನೆಕ್ಸ್ಟ್ ಲಕ್ಷ್ಮೀ ನರಸಿಂಹ ಆ ಕಡೆ. ಆ್ಯಂಡ್ ಇಲ್ಲೂ ಏನೋ ಒಂದು ಗ್ಲಾಸಲ್ಲಿನೂ ಹಾಕಿದ್ದಾರೆ. ಗ್ಲಾಸ್ ಅಥವಾ ನೀರು ಗೊತ್ತಾಗ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ ಇದು. ಗ್ಲಾಸು ಕರೆಕ್ಟು. ಇಲ್ಲಿ ಲಿಪಿ ಏನೋ ಬರೆದಿದ್ದಾರೆ, ಸೊ ಅದರಿಂದ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಗ್ಲಾಸ್ ಹಾಕಿದ್ದಾರೆ. ಸಮಯ 3:30. ಈಗ ಒಂದು ಊಟ ಮಾಡಲಿಕ್ಕೆ ಅಂತ ಸ್ಟಾಪ್ ಆಗಿದ್ದೇವೆ. ತುಂಬ ಬಿಸಿಲಿದೆ, ತುಂಬ ನಡೆದಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಊಟ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ. ಹೇಗಿದೆ? ಲಕ್ಷ್ಮೀ ನರಸಿಂಹ ಸನ್ಸೆಟ್ ಇಲ್ಲ ಎಲ್ಲೋ ಸೂರ್ಯ ಎಲ್ಲ ಕಡೆ ಇದ್ದಾನೆ. ಎಲ್ಲಾದ್ರೂ ಆಗುತ್ತೆ ಸನ್ಸೆಟ್ ಅಂತ. ಸಫಾರಿ ವೈಲ್ಡ್ ಅನಿಮಲ್ಸ್ ಹೇಳಿದೆ. ವೈಲ್ಡ್ ಅನಿಮಲ್ಸ್ ಇದೆಯಾ? ಇಲ್ಲ. 5 ರೂಪಾಯಿ ಕ್ಯಾಶ್ ಬ್ಯಾಕ್ ಸಲುವಾಗಿ ಹೇಳಿ, ವಾಯ್ಸ್ ಓವರ್ ಕೊಡಿ. ಹೋರಾಟ ನಡೆಸುತ್ತಿರುವ ನಮ್ಮ ಗೈಡ್ ಅವರು ಕ್ಯಾಪ್ಟನ್ ಸಂಜಯ್. ಇದೇ ಇವರೇ ಸ್ಮೈಲ್ ಕೊಡ್ತಿರೋದು. ಕಿನ್ಲೆ ಬಾಟಲಲ್ಲಿ 5 ರೂಪಾಯಿ ಪೇಟಿಎಂ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ಅದಕ್ಕಾಗಿ ಅದನ್ನ ಹರಿದು 4 rupees only. We have to send 1 rupees. ಇದಂತ ಅನರ್ಥ, ಅನಾಹುತ ಆಯ್ತು. ಅನಾಹುತ ಏನಂತಾರೆ ಕನ್ನಡದಾಗ? ದೋಖಾ, ಮೋಸ. ಇದೆಂತಹ ಮೋಸ? 5 ರೂಪಾಯಿ ಹೇಳಿ 4 ರೂಪಾಯಿ ಕೊಟ್ಟಿದ್ದಾರೆ. ಅದು ಕೊಡ್ಲಿಲ್ಲ. ಸ್ಕ್ಯಾಮ್ ಮಾಡಿದ್ದಾರೆ. ಸ್ಕ್ಯಾಮು. ಇನ್ನೊಂದು ಹರಡಿದೆ. ಈಗ ಅಲ್ಲಿಂದ ನಮ್ಮ ಪಯಣವನ್ನು ರೆಸ್ಯೂಮ್ ಮಾಡಿದ್ದೇವೆ. ಸೊ ಇಲ್ಲಿ ಒಂದು ಟೆಂಪಲ್ ಅಥವಾ ಏನೋ ಬಾತ್ ಏನೋ ಇದೆ, ನೋಡೋಣ. ರೆಡ್ಸಿ ಮುಂದೆ ಹೋಗ್ಬಿಟ್ಟು ಇದಾದಮೇಲೆ ನೆಕ್ಸ್ಟು ಲಕ್ಷ್ಮೀ ನರಸಿಂಹ ನೋಡೋಣ ಅಂತ ಅಂದ್ಕೊಂಡಿದ್ದೇವೆ. ನೋಡುವ ಇದನ್ನು ಫಸ್ಟು. ಎಲ್ಲ ಕಡೆ ನೋಡಿದ್ರು ಒಂದೇ ಥರ ಅನಿಸುತ್ತೆ ಆಲ್ಮೋಸ್ಟು. ಎಲ್ಲ ಕಲ್ಲಲ್ಲಿ ಬಿಲ್ಡ್ ಮಾಡಿದಾರಲ್ಲ, ಅದಕ್ಕೆ ಎಲ್ಲ ಪಿಲ್ಲರ್ಗಳು ಮತ್ತು ಇವೆಲ್ಲ ಆಲ್ಮೋಸ್ಟ್ ಸೇಮ್ ಅಂತಲೇ ಅನಿಸುತ್ತೆ. ಬಟ್ ಎಲ್ಲ ಬೇರೆ ಬೇರೆ. ಇದು ಒಂದು ಕಲ್ಯಾಣಿ, ಆ್ಯಕ್ಚುಲಿ ಪುಷ್ಕರಣಿ. ಇದು ಅಷ್ಟೇ ಲಕ್ಷ್ಮೀ ನರಸಿಂಹ ಹತ್ರನೇ ಇದೆ. ಇಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಆ್ಯಂಡ್ ಫೇಮಸ್ ಸ್ಟ್ಯಾಚು ಅದು ಲಕ್ಷ್ಮೀ ನರಸಿಂಹ, ಅಲ್ಲಿಗೆ ಹೋಗ್ತಿದ್ದೀವಿ. ಲಕ್ಷ್ಮೀ ನರಸಿಂಹ ಸ್ಟ್ಯಾಚು ತುಂಬ ಫೇಮಸ್ ಸ್ಟ್ಯಾಚು ಇನ್ ಹಂಪಿ ಇದೆ. ಇಲ್ಲಿ ಬಡಲಿಂಗ ಅಂತ ಇದೆ, ತುಂಬ ದೊಡ್ಡ ಲಿಂಗ ಇದು. ಇಲ್ಲಿ ನರಸಿಂಹ ಹತ್ರನೇ ಇರೋದು. ಆ ಕಡೆ ನರಸಿಂಹ ಅಲ್ಲಿದೆ, ಮತ್ತು ಬಡಲಿಂಗ ಇಲ್ಲಿದೆ. ಬಡಲಿಂಗ ಅಂದರೆ ಅದು ದೊಡ್ಡ ಲಿಂಗ ಅಂತ ಅರ್ಥ. ತುಂಬ ದೊಡ್ಡ ಇದೆ. ಎಷ್ಟಿದೆ ನೋಡಿ.
ಹೆಂಗ್ ತಿನ್ನೋದು ಅಂತ ಹೇಳ್ಕೊಡ್ತಿರೋದ? ಸ್ವಲ್ಪ ಮುಂದೆ ಬಾ, ಕಾರ್ ಬರ್ತವೆ. ಇಲ್ಲಿ ಒಂದು ಕಡೆ ತುಂಬ ಟ್ರಾಫಿಕ್ ಆಗುತ್ತೆ ಮಾತ್ರ. ಒಂದು ಕಡೆ ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ಮುಂದೆ ಇದು ಕೃಷ್ಣ ದೇವಸ್ಥಾನದ ಹತ್ರ ಸ್ವಲ್ಪ ಟ್ರಾಫಿಕ್ ಅಷ್ಟೇ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ದೊಡ್ಡದಿದೆ ದೇವಸ್ಥಾನ ಇದು. ಎಂಟರಿಂಗ್ ದ ಟೆಂಪಲ್. ಏನು ದೊಡ್ಡ ಇದೆ ಅಂದರೆ ಗುರು, ಇದು ಎಂಟ್ರೆನ್ಸೇ ಈ ರೇಂಜಿಗೆ ಮಾಡಿದ್ದಾರೆ. ಇನ್ನು ದೇವಸ್ಥಾನ ಹೇಗಿರ್ಬೋದು ನೋಡುವ, ಒಳಗೆ ಹೋಗಿ. ಎಲ್ಲ ಕಡೆ ದೇವಸ್ಥಾನಗಳಿದೆ, ದೇವರಿಲ್ಲ. ಎಲ್ಲ ಕ್ಲೋಸ್ಡ್. ಓನ್ಲಿ ಆರ್ಕಿಟೆಕ್ಚರ್ ನೋಡಲಿಕ್ಕೆ ಬರಬೇಕಷ್ಟೇ. ಆರ್ಕಿಟೆಕ್ಚರ್ ವೈಸ್ ಚೆನ್ನಾಗಿದೆ. ದೇವರು ಇದ್ದರೆ ಪೂಜೆ ಮಾಡಬೇಕಾಗುತ್ತೆ ದೇವರಿಗೆ, ಸೊ ಅದಕ್ಕೋಸ್ಕರ ಅನಿಸುತ್ತೆ, ಗೊತ್ತಿಲ್ಲ. ಓಕೆ, ಕೃಷ್ಣ ದೇವಸ್ಥಾನ ಮುಗೀತೀಗ. ಸ್ವಲ್ಪ ರಿಸ್ಟೋರೇಷನ್ ಟೈಪ್ ಏನೋ ಮಾಡ್ತಿದ್ದಾರೆ ಅನಿಸುತ್ತೆ. ಇಲ್ಲಿ ಕಲ್ಲು ಮೇಲ್ಗಡೆ ಇರೋದು ಇಟ್ಕೆ, ಸೊ ಅದನ್ನು ರಿಸ್ಟೋರ್ ಮಾಡ್ತಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಈಗ ಕಡಲೆಕಾಳು ಗಣೇಶ, ಸಾಸಿವೆ ಗಣೇಶ ನೋಡಾಯಿತು. ಈಗ ಕಡಲೆಕಾಳು ಗಣೇಶ ನೋಡಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ಅಂತೂ ತುಂಬ ಜನ ಇದ್ದಾರೆ. ಏನಿದೆ ಆ ಥರ ನೋಡೋಣ. ಎಲ್ಲ ಒಂದೇ ಥರ ಕಾಣಿಸುತ್ತೆ ಆಲ್ಮೋಸ್ಟು. ಗಣಪತಿ, ಕಡಲೆಕಾಳು ಗಣಪತಿ ಒಳಗೆ ಹೋಗ್ತಾ ಇದ್ದೇವೆ. ಗೆಟಪ್ ಏನೇನೋ ಕರೆಕ್ಟ್ ಅಂತ. ಓಕೆ, ಈಗ ವಿರೂಪಾಕ್ಷೇಶ್ವರ ಟೆಂಪಲ್ ಹತ್ರ ಎಂಟ್ರಿ ಕೊಡ್ತಾ ಇದ್ದೇವೆ. ಕ್ಯೂ ಈಗ ಮೂವ್ ಆಗಿ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಗೋ. ನೋಡಿದೆ ಇಲ್ಲಿ ಒಂದು ಕಲ್ಯಾಣಿ ಉಂಟು ವಿರೂಪಾಕ್ಷೇಶ್ವರ ದೇವಸ್ಥಾನದ ಹತ್ರ. ಆನೆ ಇದೆ, ಆನೆ ಹತ್ರನೇ ಕಲ್ಯಾಣಿ ಇದೆ. ಈಗ ವಿರೂಪಾಕ್ಷೇಶ್ವರ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೇವೆ. ದರ್ಶನ ಎಲ್ಲ ಆಯಿತು, ಮತ್ತು ಅಲ್ಲಿ ಪುಷ್ಕರಣಿ ಎಲ್ಲ ನೋಡಿ ವಾಪಸ್ ಹಂಪೆಯ ಬಜಾರಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೇವೆ. ಸೊ ಮೋಸ್ಟ್ಲಿ ಇವತ್ತಿಗೆ ಇಷ್ಟೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದ್ದು. ತುಂಬ ಇದೆ ಇಲ್ಲಿ ಸೈಟ್ಸ್ಗಳು, ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದ್ದು. ಈಗ ಫಸ್ಟ್ ರೆಸ್ಟ್ ಮಾಡಬೇಕು ಇವತ್ತು. ಸೊ ಲೆಟ್ಸ್ ಸಿ, ನಾಳೆ ಸಿಗುವ. ಇನ್ನೂ ಒಂದು ಸ್ವಲ್ಪ ಸೈಟ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊತ. ಸಮ್ ಸ್ಟ್ರೀಟ್ ಶಾಪಿಂಗ್ ನಡೀತಾ ಇದೆ ಟೋಪಿಗಳಿಗೆ. ಹಂಪಿ ಸ್ಟ್ರೀಟ್ ಶಾಪಿಂಗ್. ಏನು ನೋಡ್ತಿದ್ಯಾ? ಅದೇಯಾ? ಇಲ್ಲ, ಈಗ ಸದ್ಯಕ್ಕೆ ಊಟ ಮಾಡಲಿಕ್ಕೆ ಬಂದಿದ್ದೇವೆ. ಏನಾದರೂ ಊಟ ಮಾಡಿ ಇಲ್ಲಿ ಹೋಗುವುದು. ಒಂದು ಸ್ಪೆಷಲ್ ಥಾಲಿಯನ್ನು ತಗೊಂಡಿದ್ದೇವೆ ಎಲ್ಲರೂ.